ಏನು ಬಿ ಜೆ ಪಿಯವರು ಆರೋಪ ಮಾಡಿದ್ದಾರೆ ಅದು ಆರೋಪಕ್ಕಷ್ಟೇ ಸೀಮಿತವಾಗಿದೆ. ಯಾವುದೂ ಕೂಡ ಅವ್ರು ಏನು ದಾಖಲೆಗಳು ಕೊಟ್ಟಿದ್ದಾರೆ ಆ ಎಲ್ಲ ದಾಖಲೆಗಳು ಕೂಡ ಕಳೆದ 15 ದಿವಸದಿಂದ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಪ್ರಸ್ತುತಪಡಿಸ್ಬಿಟ್ಟಿದ್ದಾರೆ. ಆಮೇಲೆ ಸ್ವತಃ ಕೃಷ್ಣ ಬೈರೇಗೌಡರೇ ಹೌಸಲ್ಲಿ ಮಾತಾಡುವಾಗ ಹೇಳಿದ್ದಾರೆ, ಈ ದಾಖಲೆಗಳು ನಮ್ಗೆ 1928 ಕೃಷಿ ಒಂದು ಶಾಲೆಯನ್ನು ತೆರೆದು ಜಮೀನು ಅಲ್ಲಿಗೆ ತೆಗೆದಿದ್ದು ಮಹಾರಾಜರು. ಅದಾದಮೇಲೆ ಅಲ್ಲಿ ಏನು ಹರಾಜಾಯ್ತು ಅವ್ರು ಬಿಟ್ಟ ಮೇಲೆ ಹರಾಜಲ್ಲಿ ಹಬೀಬುಲ್ಲಾ ಅವ್ರು ತೊಗೊಂಡ್ರು. ಹಬೀಬುಲ್ಲಾ ಅವ್ರ ಹತ್ರ ರಾಜಿ ಮಾಡಿಕೊಂಡು ಮತ್ತೆ ಇದನ್ನು ಮಾನ್ಯ ಬೈರೇಗೌಡರವರ ತಂದೆ ಅವ್ರಿಗೆ ಬಂದಿರತಕ್ಕಂಥ ಜಮೀನು ಪಿತ್ರಾರ್ಜಿತ ಆಸ್ತಿ ಮತ್ತು ಬೇಚರ ಗ್ರಾಮ, ಆ ಗ್ರಾಮದಲ್ಲಿ ಎಲ್ಲೂ ಕೂಡ ಸ್ಮಶಾನ ಆಗ್ಬೋದು. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022523255ಕ್ಕೆ ಹಿಂದೆ ಕರೆ ಮಾಡಿ. ಕೆರೆ ಆಗ್ಬೋದು, ಯಾವುದು ಕೂಡ ಒತ್ತುವರಿ ಆಗಿಲ್ಲ. ಅವೆಲ್ಲ ಏನು ಮೂಲ ನಕ್ಷೆ ಇದೆ ಅದೇ ಥರನೇ ಇದೆ. ಬಿ ಜೆ ಪಿಯವರು ವೃತ ಆರೋಪ ಮಾಡ್ತಕ್ಕಂಥದ್ದು ಅವ್ರಿಗೆ ಹವ್ಯಾಸ ಆಗಿಬಿಟ್ಟಿದೆ. ಈಗ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಏನಾಗಿದೆ, ಕೋರ್ಟೇ ಚಿಮ್ಮರಿ ಹಾಕ್ಬಿಡ್ತು. ಬಿ ಜೆ ಪಿಯವರು ಮಾಡಿರ್ತಕ್ಕಂಥ ಆರೋಪಕ್ಕೆ ಕೋರ್ಟೇ ಚಿಮ್ಮರಿ ಹಾಕಿತ್ತು. ಆಮೇಲೆ ವಿಶೇಷವಾಗಿ ಗಮನಿಸ್ತಾ ಇದ್ದರೆ ದೇಶದ ಉದ್ದಗಲಕ್ಕೂ ಕೂಡ ಬಿ ಜೆ ಪಿಯವರು ಮಾಡ್ತಾ ಇರ್ತಕ್ಕಂಥ ಆರೋಪಗಳು ಇತ್ತೀಚೆಗೆ ಆಯಾ ರಾಜ್ಯಗಳ ಹೈಕೋರ್ಟ್ಗಳಲ್ಲಿ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ಚೀಮಾರಿ ಹಾಕ್ಸ್ಕೊತಾ ಇರೋದು ಕೂಡ ನೋಡ್ತಾ ಇದ್ದೇವೆ. ಇದನ್ನು ಕೂಡ ಅಷ್ಟೇ, ಇವರು ಬರೀ ಆರೋಪ ಮಾಡಿ ತೇಜೋವಧೆ ಮಾಡೋದಷ್ಟೇ ಉದ್ಯೋಗ ಇಟ್ಕೊಂಡಿದ್ದಾರೆ. ಅವ್ರ ಹತ್ರ ದಾಖಲೆಗಳು ಒರಿಜಿನಲ್ ದಾಖಲೆ ಆಗಿದ್ದರೆ ಅವ್ರು ನಮ್ಗೆ ಹೇಳ್ತಾರಲ್ವಾ ಹೋಗಿ ಕಂಪ್ಲೇಂಟ್ ಮಾಡಬೇಕಂತ. ಅವರೇ ಹೋಗಿ ಒಂದು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡಲಿ. ಆರೋಪ ಮಾಡೋದ್ರ ಬದಲು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತಲ್ವ, ಲೋಕಾಯುಕ್ತ ತನಿಖೆ ಮಾಡುತ್ತೆ, ಅವ್ರಿಗೆ ಯಾವ ತನಿಖೆ ಸಂಸ್ಥೆ ಬೇಕೋ ಅಲ್ಲೋಗಿ ಕಂಪ್ಲೇಂಟ್ ಮಾಡಲಿ. ಕಂಪ್ಲೇಂಟ್ ಮಾಡಿದರೆ ಸುಮ್ಮನೆ ಆರೋಪ ಮಾಡಿಬಿಡೋದು, ಒಬ್ಬ ಮನುಷ್ಯನ ಚರಿತ್ರೆಯನ್ನು ಹೀನ ಮಾಡ್ತಕ್ಕಂಥದ್ದು, ವಧೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಬಿ ಜೆ ಪಿಯವ್ರು ಬಿಟ್ಟುಬಿಡೋದು ಭಾಳ ಒಳ್ಳೆಯದು. ನಿಮ್ದು ಏನೇ ದಾಖಲೆ ಇದ್ರೂ ಕೂಡ ದಯಮಾಡಿ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ರಿ. ಕಂಪ್ಲೇಂಟ್ ಕೊಟ್ಟು ನೀವೇನು ಬೇಕಾದ್ರೂ ತನಿಖೆಗೆ ಆಗ್ರಹಿಸಿದ್ರೆ ನಾವು ಕೂಡ, ನೀವು ತನಿಖೆಗೆ ಆಗ್ರಹಿಸಿದ್ರೆ ಅದಕ್ಕೆ ನಮ್ಮದು ಕೂಡ ಸಹಮತ ಇರುತ್ತೆ. ಕೃಷ್ಣ ಬೈರೇಗೌಡ ತೋಟಕ್ಕೆ ನಾನು 1000 ಸಲ ಹೋಗಿದ್ದೀನಿ. ಆ ಸುತ್ತಮುತ್ತ ಇರೋ ಗ್ರಾಮಸ್ಥರು ಎಲ್ಲರೂ ಕೂಡ ನಾವು ಹೇಳ್ತಾ ಇರೋದು ಬಿಟ್ಬಿಡ. ಅಲ್ಲಿ ಸ್ಥಳೀಯರ ಮೊನ್ನೆ ಯಾರೋ ತಾತ ಅವ್ರ ತೋಟದಲ್ಲಿ ಕೆಲಸ ಮಾಡ್ತಾರೋ ತಾತ ಹೇಳ್ತಾ ಇದ್ದ, ನಮ್ಮ ಮುತ್ತಾತನ ಕಾಲದಿಂದ ನಾವು ಬೇಸಾಯ ಮಾಡ್ತಾಯಿದ್ದೀವಿ, ಅಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂತ. ಯಾವುದೇ ನಿರ್ಬಂಧ ಇಲ್ಲ, ಸಾರ್ವಜನಿಕರ ನಿರ್ಬಂಧ ಅಂತಕ್ಕಂಥ ಪ್ರಶ್ನೆನೇ ಇಲ್ಲ. ಅಲ್ಲಿ ದೈವ ಸ್ವರೂಪರಾಗಿರ್ತಕ್ಕಂಥ ಬೈರೇಗೌಡರ ಸಮಾಧಿ ಇದೆ. ಪ್ರತಿಯೊಬ್ಬರು ಕೂಡ ಮಂಜಣ್ಣವ್ರು ಹುಟ್ಟಿದಬ್ಬ ಆದರೂ ಕೂಡ ಅಲ್ಲಿಗೆ ಹೋಗಿ ಬರ್ತಾರೆ. ಯಾರದೇ ಪುಣ್ಯತಿಥಿ ಇಡೀ ರಾಜ್ಯದಲ್ಲಿರ್ತಕ್ಕಂಥವ್ರು ಅಲ್ಲಿಗೆ ಬರ್ತಾರೆ. ಯಾರಿಗೂ ಕೂಡ ನಿಷೇಧ ಇಲ್ಲ, ಯಾರು ಬೇಕಾದರೂ ತೋಟಕ್ಕೆ ಹೋಗ್ಬೋದು. ಈ ರಾಜ್ಯದಲ್ಲಿ ಮುಕ್ತವಾಗಿ ಪ್ರವೇಶ ಇದೆ, ಯಾರು ಬೇಕಾದರೂ ಹೋಗ್ಬೋದು. ಅಲ್ಲಿ ಯಾರಿಗೂ ಕೂಡ ನಿಷೇಧ ಅಂತಕ್ಕಂಥ ಪ್ರಶ್ನೆನೇ ಇಲ್ಲ. ಮುಕ್ತವಾಗಿರ್ತಕ್ಕಂಥ ಜಾಗ. ನಾವು ಕೂಡ ಓಡಾಡಿದ್ದೀವಿ, ನೀವು ಕೂಡ ಹೋಗಿ ಬರ್ಬೋದು. ಸರ್, ಕಾಂಗ್ರೆಸ್ ಶಾಸಕರು ಪತ್ರ ಕೊಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣವೇ ಕಾಂಗ್ರೆಸ್ ಶಾಸಕರೇ ಮಾಧ್ಯಮದ ಮುಖಾಂತರ ಪ್ರಮಾಣ ಮಾಡಿ ಹೇಳಿದ್ದಾರೆ, ನಾನು ಈ ಪತ್ರ ಕೊಟ್ಟಿಲ್ಲ, ನನ್ನ ಪತ್ರ ಬೋಗಸ್ ಮಾಡಿದ್ದಾರೆ ಅಂತ. ಅಲ್ಲಿಗೆ ನಾವು ಅವರೇ ಹೇಳಿಕೆ ಕೊಟ್ಟ ಮೇಲೆ ನನ್ನ ಪತ್ರ ಬೋಗಸ್ ಆಗಿದೆ ಅಂದಮೇಲೆ ನಾನು ಅವ್ರಿಗೆ ಲೆಟ್ರಿಂಗ್ ಕೊಡೋಕ್ಕಾಗುತ್ತೆ? ಇದರಲ್ಲಿ ಇರ್ತಕ್ಕಂಥದ್ದು ಪೂರ್ತಿ ಕೂಡ ಬಿ ಜೆ ಪಿಯವ್ರ ಕೈವಾಡನೇ, ಕಾಂಗ್ರೆಸ್ ಅವ್ರದ್ದು ಯಾರ್ದು ಕೈವಾಡ ಇಲ್ಲ. ಕೃಷ್ಣ ಬೈರೇಗೌಡರು ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಾರೆ, ಪ್ರಾಮಾಣಿಕತೆಯನ್ನು ಉಳಿಸ್ಕೊಂಡಿದ್ದಾರೆ. ಅವರ ಪ್ರಾಮಾಣಿಕತೆಗೆ ಧಕ್ಕೆ ತರಬೇಕಂತಕ್ಕಂಥದ್ದೇ ಇದ್ರ ಪ್ರಯತ್ನ.